ಸ್ನೇಹಿತರೆ ನಮಸ್ಕಾರ. ಒಂದ್ಸರಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಪುಸ್ತಕವನ್ನು ಓದ್ಕೊಂಡು ಹುಚ್ಚುಚ್ಚಾಗಿ ಅವನೇ ನಗಾಡ್ತಾ ಇದ್ದಾನೆ. ಅದು ಬಸ್ ಸ್ಟ್ಯಾಂಡ್ ಅನ್ನೋದನ್ನು ಗಮನಿಸ್ತೇನೆ ಸಿಕ್ಕಾಪಟ್ಟೆ ನಗಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದಮೇಲೆ ಅವನು ನಾನಿರೋದು ಬಸ್ ಸ್ಟ್ಯಾಂಡಲ್ಲಿ, ನಾನು ಓದ್ತಾ ಇರೋ ಪುಸ್ತಕ, ಅದಕ್ಕೆ ನಾನು ಈ ಜನರಿರೋ ಒಂದು ಪರಿವನ್ನೇ ಗಮನಿಸ್ತೇನೆ ಸಿಕ್ಕಾಪಟ್ಟೆ ನಗಾಡ್ತಾ ಇದ್ದೀನಿ ಅಂತ ಅವನಿಗೆ ಅರಿವಾಯಿತು. ಆ ವ್ಯಕ್ತಿ ಯಾರಪ್ಪ ಅಂತಂದರೆ ನಾನೇ. ಆ ಪುಸ್ತಕ ಯಾವುದಪ್ಪ ಅಂತಂದರೆ ಇದೆ, ಅಣ್ಣನ ನೆನಪುಗಳು ಅಂತ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರೋದು. ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡದಲ್ಲಿರುವಂತಹ ಅತ್ಯಂತ ವಿಶೇಷ ಪುಸ್ತಕಗಳ ಕುರಿತು ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ. ಯಾಕೆಂದರೆ ನಮ್ಮ ಕನ್ನಡಿಗರಲ್ಲಿ ಪುಸ್ತಕವನ್ನು ಓದುವ ಹವ್ಯಾಸ ತಕ್ಕ ಮಟ್ಟಿಗೆ ಆಲ್ರೆಡಿ ಇದೆ, ಇನ್ನಷ್ಟು ಬೆಳೀಲಿ, ನಮ್ಮ ಭಾಷೆಗೆ ಸಹಕಾರಿಯಾಗಲಿ ಅನ್ನೋ ಒಂದು ಚಿಕ್ಕ ಕಳಕಳಿಯ ಮನವಿ ನನ್ನದು. ಹಾಗಾಗಿ ನಾನು ಪುಸ್ತಕಗಳ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಪರಿಚಯ ಮಾಡ್ಕೊಡ್ತಿರೋ ಪುಸ್ತಕ ಯಾವುದಪ್ಪ ಅಂತಂದರೆ ಆಗಲೇ ಹೇಳಿದಾಗೆ ಅಣ್ಣನ ನೆನಪುಗಳು ಅಂತ. ಇದು ಪೂರ್ಣಚಂದ್ರ ತೇಜಸ್ವಿ ಅವರು, ಅವರ ಅಣ್ಣ ಅಂತಂದರೆ ಅವರು ಕುವೆಂಪು ಅವರನ್ನ ಅಣ್ಣ ಅಂತ ಕರೀತಾ ಇರ್ತಾರೆ. ಅವರ ಕುರಿತಾಗಿ, ಅವರ ನೆನಪುಗಳ ಕುರಿತಾಗಿ ಬರೆದಿರುವಂತಹ ಒಂದು ಪುಸ್ತಕ. ಯಾಕಂದರೆ ಕುವೆಂಪು ಅವರ ಬಗ್ಗೆ ನಾವು ಒಬ್ಬ ರಾಷ್ಟ್ರಕವಿಯಾಗಿ ಅವರನ್ನು ನೋಡಿದ್ದೇವೆ. ಒಬ್ಬ ಅಡ್ಮಿನಿಸ್ಟ್ರೇಟರ್ ಅಂದರೆ ಅವರು ಕುಲಪತಿಗಳಾಗಿರ್ತಾರೆ, ಪ್ರೊಫೆಸರ್ ಆಗಿರ್ತಾರೆ, ಈ ರೀತಿಯಾಗಿ ನಮ್ಗೆ ಅವ್ರ ಬಗ್ಗೆ ಗೊತ್ತು. ಆದರೆ ಅವರ ಮಕ್ಕಳಿಗೆ ಅವರು ಯಾವ ರೀತಿ ತಂದೆ ಆಗಿದ್ರು, ಅವರ ಹೆಂಡತಿಗೆ ಯಾವ ರೀತಿಯ ಪತಿಯಾಗಿದ್ದರು, ಅವರ ಸಂಸಾರದ ಸದಸ್ಯರ ಕುರಿತಾಗಿ ಅವ್ರು ಹೇಗಿದ್ರು ಅನ್ನೋದು ಒಂದು ವಿಶೇಷ ವಿವರಗಳನ್ನು ನಾವು ತಿಳ್ಕೋಬೇಕು ಅಂತಂದರೆ ಈ ಪುಸ್ತಕಗಳನ್ನ ಓದಬೇಕು. ಜೊತೆಗೆ ಈ ಪುಸ್ತಕಗಳಿರುವಂತಹ ಹಾಸ್ಯ ಪ್ರಸಂಗಗಳನ್ನ ನೀವು ಓದಿದ್ರೆ ನಾವು ನಮ್ಮ ಇರುವ ಸ್ಥಳದ ಪರಿವೇ ಇಲ್ಲದೇ ಹೊಟ್ಟೆ ಹುಣ್ಣಾಗುವಷ್ಟು ನಗುವುದಂತೂ ಖಂಡಿತ. ಅಷ್ಟು ಹಾಸ್ಯ ಪ್ರಸಂಗಗಳು ಅವರು ಇಲ್ಲಿ ದಾಖಲಿಸಿದರೆ. ಒಂದು ಚಿಕ್ಕ ಹಾಸ್ಯ ಪ್ರಸಂಗ ಹೇಳಬೇಕಾದ್ರೆ, ಕುವೆಂಪು ಅವರ ಹೆಂಡತಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇರ್ತಾರೆ. ಅಂದರೆ ಈ ತೇಜಸ್ವಿ ಅವರಿಗೆ ಅವ್ರ ತಮ್ಮ ಚೈತ್ರ ಅಂತಿದ್ರೆ ಅವರಿಗೆಲ್ಲ ಸ್ನಾನ ಮಾಡಿಸ್ತಾ ಇರ್ಬೇಕಾದ್ರೆ ಅವ್ರ ತಮ್ಮನ ತಲೆಯಲ್ಲಿ ಸಡನ್ನಾಗಿ ರಕ್ತ ಬರೋಕ್ಕೆ ಶುರುವಾಗ್ಬಿಡುತ್ತೆ. ರಕ್ತ ಬರೋಕ್ಕೆ ಶುರುವಾಗಿ ಅವ್ರನ್ನ ಕೊನೆಗೆ ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿ ಡಾಕ್ಟ್ರು ತಲೆಯೆಲ್ಲ ಹುಡುಕ್ದಾಗ ಗಾಯನೇ ಇರಲ್ಲ. ಆಗ ಏನಕ್ಕೆ ರಕ್ತ ಬರ್ತಾ ಇದೆ ಅಂತ ಕೆದಕಿ ನೋಡಿದಾಗ ಅವರ ಮನೇಲಿ ಒಂದು ಕೆಂಪು ಕಲರ್ ಇಂಕ್ ಬಾಟ್ಲ್ ಇರುತ್ತೆ. ಇಂಕು ಅಲ್ಪ ಸ್ವಲ್ಪ ಚೆಲ್ಲಿದಾಗ, ಏನಾದರೂ ಬಿದ್ದಾಗ ಅದನ್ನು ತಲೆಗೆ ಒರೆಸ್ಕೋತಾ ಇರೋದನ್ನು ಅವ್ರ ತಮ್ಮ ನೋಡಿರ್ತಾರೆ. ಆಮೇಲೆ ಒಂದ್ಸರಿ ಆಟ ಆಡ್ಬೇಕಾದ್ರೆ ಅವ್ರ ತಮ್ಮ ಇಡೀ ಇಂಕ್ ಬಾಟ್ಲನ್ನೇ ಚೆಲ್ಬಿಡ್ತಾನೆ. ಇಂಕ್ ಬಾಟ್ಲನ್ನೇ ಚೆಲ್ಲಿದಾಗ ಆ ಇಂಕ್ ಕೆಳಗಡೆ ಬಿದ್ದಿರೋದನ್ನು ತಲೆಗೆ ಒರೆಸ್ಕೋಬೇಕು ಅಂದ್ಕೊಂಡು ಬರೋ ಇಂಕೆಲ್ಲ ತಲೆಗೆ ಬಳ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿಯಾದ ಒಂದು ಹಾಸ್ಯ ಪ್ರಸಂಗಗಳು ಸಾಕಷ್ಟು ಈ ಒಂದು ಪುಸ್ತಕದಲ್ಲಿದೆ ಸ್ನೇಹಿತರೆ. ಜೊತೆಗೆ ಕೆಲವು ಗಂಭೀರ ವಿಚಾರಗಳನ್ನ ಕುವೆಂಪು ಅವ್ರ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅಂದರೆ ಅವರು ಮೈಸೂರಿನ ಉದಯರವಿ ಮನೆಯಲ್ಲಿದ್ದಾಗ ಅವರ ಮನೆ ಮೇಲೆ ವಿದ್ಯಾರ್ಥಿ ಸಂಘಟನೆಗಳು ಮಾಡಿದಂತಹ ಒಂದು ಕೊಲ್ಲು ಹೋರಾಟ ಇರ್ಬೋದು. ಜೊತೆಗೆ ಕುವೆಂಪು ಅವರು ಯಾವ ರೀತಿಯಾದ ಒಂದು ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ಯಾವ ರೀತಿ ಭಾವನೆಗಳನ್ನ ಹೊಂದಿದ್ರೋ, ಸಮಾಜದ ಬಗ್ಗೆನೂ ಕೂಡ ಅದೇ ರೀತಿ ಭಾವನೆಗಳನ್ನ ಹೊಂದಿದ್ರ, ಹೇಗೆ ಆ ರೀತಿಯಾದ ಒಂದು ಕುತೂಹಲಕಾರಿ ವಿಷಯಗಳ ಕುರಿತು ತೇಜಸ್ವಿಯವರು ತುಂಬ ಸೊಗಸಾಗಿ ದಾಖಲಿಸಿದ್ದಾರೆ. ಕನ್ನಡಿಗರೆಲ್ಲರೂ ಕಡ್ಡಾಯವಾಗಿ ಓದಲೇಬೇಕಾದ ಪುಸ್ತಕ ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ಪುಸ್ತಕವನ್ನು ಓದೋದಕ್ಕೆ ಇತ್ತೀಚೆಗೆ ಶುರು ಮಾಡಬೇಕು ಅಂದ್ಕೊಂಡಿರೋರು ಈ ಪುಸ್ತಕವನ್ನು ಮರಿದೇನೆ ಓದಿ. ಪುಸ್ತಕದ ಬೆಲೆ ಬಂದು ಒಂದು 200 ರೂಪಾಯಿ ಆಸುಪಾಸಿದೆ. ಜೊತೆಗೆ ಈ ಪುಸ್ತಕದಲ್ಲಿ ಒಂದು 40 ಪುಟ್ಟ ಅಧ್ಯಾಯಗಳು, 41 ಪುಟ್ಟ ಅಧ್ಯಾಯಗಳಿದೆ. ಎಲ್ಲವನ್ನೂ ನೀವು ಓದಲೇಬೇಕು ಅಂತಿಲ್ಲ, ಅದೇ ಓದಿಸ್ಕೊಳ್ಳುತ್ತೆ. ಆ ರೀತಿಯಾದ ಒಂದು ಪುಸ್ತಕ. ತೇಜಸ್ವಿ ಅವರು ನಿಜಕ್ಕೂ ಸೃಜನಶೀಲ ಬರಹಗಾರರು, ಒಂಥರ ಕ್ರಿಯೇಟಿವ್ ರೈಟಿಂಗ್ ಅಂತಾರಲ್ಲ, ಅದರಲ್ಲಿ ಕುವೆಂಪು ಅವರ ತೇಜಸ್ವಿ ಅವರು ಇಟ್ಟಿದ್ದ ಕೈ. ಕಡ್ಡಾಯವಾಗಿ ನೀವು ಓದಲೇಬೇಕಾಗಿರೋ ಪುಸ್ತಕ. ಯಾಕೆಂದರೆ ಇದು ಸುಮಾರು 20ಕ್ಕೂ ಹೆಚ್ಚು ಮುದ್ರಣಗಳನ್ನ ಕಂಡಿದೆ ಈ ಪುಸ್ತಕ. ಅದರಲ್ಲೇ ಅರ್ಥ ಮಾಡ್ಕೋಬೋದು ಇದೆಷ್ಟು ಪ್ರಖ್ಯಾತವಾದ ಪುಸ್ತಕ ಅಂತ. ಈ ಪುಸ್ತಕವನ್ನು ಓದಿ ಇತರರಿಗೂ ಹಂಚಿ ಕನ್ನಡ ಭಾಷೆಯನ್ನು ನಾವು ಬೆಳೆಸುವಲ್ಲಿ ನಮ್ಮದೇ ಆದ ರೀತಿಯನ್ನು ಒಂದು ಕೊಡುಗೆಯನ್ನು ನಾವು ಕೊಡೋಣ ಅಂತ ಹೇಳ್ತಾ ನನ್ನ ಈ ಪುಸ್ತಕ ಮೊದಲನೇ ಪುಸ್ತಕದ ಪರಿಚಯದ ಒಂದು ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.